ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ದಿಲೀಪ್ ಕೂಡ ವಿಲೇಜ್ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ನಾನು ಯಾವುದು ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ನಮ್ಮ ಅತ್ತೆ ಮನೆ ಹಬ್ಬ ಕೇಳಿದರು. ಮಾರಮ್ಮಂದು ದೇವರ ಹಬ್ಬ ಸೋಮವಾರ ಹಬ್ಬ ಇತ್ತು. ನಮಗೆ ಸೋಮವಾರ ಹೋಗೋಕ್ಕಾಗಲಿಲ್ಲ, ಇಲ್ಲಿ ಬೀನ್ ಕೂತಿದ್ವಿ ಅಂತ ನಾವು ಮಂಗಳವಾರ ಹೋಗಿದ್ವಿ. ಈ ವಿಡಿಯೋ ಮಂಗಳವಾರದ್ದು, ಆದರೆ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದೇವರು ಬರ್ತಿತ್ತು ಮನೆ ಮುಂದೆ, ಅದಕ್ಕೆ ನಮ್ಮ ತೇಜು ರಂಗೋಲಿನ ಹಾಕ್ತಾಯಿದ್ಲು. ನೋಡಿ, ದೇವರು ಅಡ್ಡೆನ ತೊಗೊಂಡು ಬರ್ತಾ ಇದ್ದಾರೆ. ಮನೆ ಹತ್ರ ದೇವಸ್ಥಾನದಿಂದ ಮನೆ ಹತ್ರ ತಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ತುಂಬಾ ಚೆನ್ನಾಗಿರುತ್ತೆ ದೇವ್ರ ಹಬ್ಬ. ನಾವು ಸೋಮವಾರ ಹೋಗೋಕ್ಕಾಗಿರಲಿಲ್ಲ, ಕೆಲಸ ಇತ್ತು ಅಂತ, ಅದಕ್ಕೆ ಮಂಗಳವಾರ ಹೋಗಿದ್ವಿ. ಆರತಿ ಮತ್ತೆ ಇದು ಅನ್ಕಾಯಿ ಕೆಟ್ಟಿ ಬರ್ತೀಯ ಬರ್ಲಿ. ಒಂದು ಸ್ಟೆಪ್ ಬಡಿದ್ರಿ ನೀವು, ಸ್ಟೆಪ್ ಬಡಿರಿ. ಒಂದು ದಡಾರ ಬಡದ್ಬಿಟ್ಟು ಮಣ್ಣಿದ್ದೈತೆ ನಮ್ಗೆ ನಿಲ್ಸ್ಬಿಡ್ತಾರಪ್ಪ ವಾದ್ಯವ. ಸ್ಟೆಪ್ ಬಡಿರಿ. ಎರಡು ವಾದ್ಯ ತಗೊಂಬಂದಿ ಅಂದ್ರೆ ಒಂದು ತಂದಿರಿ ನಾವು. ಅಣ್ಕಾಯ್ ತಬರ್ರ ಏನಾಯ್ತು? ಅಣ್ಕಾಯಿ ಮಾಡಿ ಆರತಿ ಮಾಡಿದ್ರು, ಕರ್ಪೂರ ಬೆಳಗ್ಬಿಟ್ಟು ಆಮೇಲೆ ಬಡೇರೆ ತೆಗಿತಾರೆ. ಅಣ್ಕಾಯಿ ಇಲ್ವಾ? ಸುದಿ ಅಂಕಲ್ ಮನೆ ಅಣ್ಕಾಯಿ ಇಲ್ಲನಾ? ಇದೆಯಾ? ತವ ಮತ್ತೆ
ಹೇಳಿದ್ವು ಇಲ್ಲೇ ಸಡಿಸ್ತಾ ಹೇಳೇ ಇಲ್ಲೇ ಪೂಜೆ ಓಕೆ ಇದೆ ಅದಕ್ಕೆ ಇಲ್ಲೇ ಅಟ್ಟೆ ಮತ್ತೆ ಅಡ್ಡಿಗೂ ಮಾಡಿ ಅಟ್ಟೆ ಮಾಡ್ತಾರೆ ಈಗಲೇ ಮಾಡು ಮತ್ತೆ ಆಯ್ತಾ ಪೂಜೆ ಮಾಡ್ತಾರೆ ಎಲ್ಲರೂ ಹೋಗ್ಬೇಕು ನಿನಗೆ ಯಾರು ತೊಂದರೆ ಕೊಟ್ಟರು ಅವ್ರಿಗೆ ಮಾತ್ರ ತೋರಿಸ್ಬೇಕು ನೀನು ಎಲ್ಲರಿಗೂ ಮಕ್ಕಳು ಮರಿ ದನ ಕರ ಎಲ್ಲ ಯಾರಿಗೂ ತೊಂದರೆ ಕೊಡಬಾರ್ದು ನಿನಗೆ ಯಾರು ತೊಂದರೆ ಕೊಟ್ಟರು ಅವ್ರಿಗೆ ಮಾತ್ರ ನೋಡ್ತಾರೆ ನಾನು ಅದನ್ನ ಅನ್ನಲ್ಲ ಆದ್ರೆ ಯಾವ ಮಕ್ಕಳು ಮರಿಗೆ ಏನು ಕೊಡಬೇಡ ತಾಯಿ ಕಾವಲಾಗಿರ್ಬೇಕು ನಮಗೆ ಓಕೆ ಇದೆಯಾ ಎಲ್ಲ ಆಯ್ತಾ ಇಲ್ಲಿಗಾಯ್ತು. ಇನ್ನು ಅಡ್ಡೆಗೆ ದೇವರ ಅಡ್ಡೆಗೆ ಪೂಜೆ ಮಾಡಿ ಆರತಿ ಮಾಡ್ತಾ ಇದ್ದಾರೆ ಕಾವ್ಯ ಮತ್ತು ನಮ್ಮ ಅತ್ತೆ. ಎಲ್ಲರ ಮನೆ ಹತ್ರನೂ ಹೋಗಿ ಬರುತ್ತೆ ದೇವರು. ಎಲ್ಲರ ಮನೆ ಕಂಡಿದ್ದೀರಾ ಪಾಯಸವ ಪೋಸ್ ಕೊಡ್ತಾರ ಅವರು. ನೀವು ನಾರ್ಮಲ್ ಆಗಿ ಮಾತಾಡ್ತಾರೆ, ಸುಮ್ಮನೆ ನಮ್ಗೆ ಏನು ಸಂಬಂಧವಿಲ್ಲ ವಿಡಿಯೋ ಮಾಡ್ಕೊಂಡಿರೋದು ಅಂತ ನಂಗೆ ಗೊತ್ತಿಲ್ಲ. ನೀವು ವಿಡಿಯೋ ಮಾಡಿದ್ದೀನಿ ಅಂತ ಅವಳು ಹೆಂಗ್ ಫೋನ್ ನೋಡ್ತಾಳೆ ಹಂಗೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮಲ್ಲಿ ಜಾಸ್ತಿ ಆಯ್ತು. ಶುಂಠಿ ನೋಡಿ ಮಟನ್ ಸಾರು ಮಾಡಿದ್ರೆ ಎತ್ತಿದ ಕೈ ಹೊಳೆಶಪುರ ತಾಲೂಕು ಪಟೇಲು ಅಶೋಕ್ ಅಂತ ಇವನ ಹೆಸರು. ಈಗೆಲ್ಲ ಇವನ ಹೆಸರು ನೀಗ್ರಜಾನಿ ಅಂತಾರೆ. ಯಾರಿದ್ರು ಕಾಂಟ್ಯಾಕ್ಟ್ ನಂಬರ್ಗೆ ಬೈಕಲ್ಲಿ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಈ ಕಡೆ ನಮ್ಮ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ಮಾತಾಡ್ತಾರೆ. ಏನೋ ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿ ಅಂದರೆ ಏನೋ ಒಂದು ಸ್ವಲ್ಪ ತುಂಬಾ ಇಷ್ಟ. ಎಲ್ಲರೂ ಚೆನ್ನಾಗಿ ಹೊಂದ್ಕೊತಾರೆ. ಎಲ್ಲರೂ ಕುತ್ಕೊಂಡಿದ್ವಿ, ಮಾತಾಡ್ತಾ ಇದ್ವಿ. ಎಲ್ಲನೂ ಸ್ಟೋರಿಗಳು ಹಳೇದು ಅದು ಇದು ಅಂತೆಲ್ಲ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಮೊಬೈಲ್ ನೋಡ್ತಿಲ್ಲ. ನನ್ನ ತಂಗಿ, ನಮ್ಮ ಅತ್ತಿಗೆಂದಿರು, ಅಣ್ಣದಿರು, ಹೆಂಡ್ತಿರು ಎಲ್ಲರೂ ಇದ್ದರು. ಕೆಲಸ ಮಾಡೋರು ಮಾಡ್ತಾಯಿದ್ರು, ಕೂರೋರು ಕುತ್ಕೊಂಡು ಮಾತಾಡ್ತಾಯಿದ್ರು. ಮತ್ತು ಏನು ಮಾಡೋದು, ಏನು ಆಟ ಆಡೋದು ಅಂತ ಯೋಚನೆ ಮಾಡ್ತಾ ತೇಜು ಎಂಟು ಅಂತ ಬಂದ್ ಮಾಡ್ತಾವಳೆ.
ಶಾಂತ ರೀತಿಯಲ್ಲಿ ಬಂದಿರೋರು ಯಾರೆಂದು ತಿಳಿಸೋಲ್ಲ ಅಂತ
ನಾವು ಮಾಡಿದ್ದು ಸರಿ ಇಲ್ಲ ಅಂದ್ರೆ ಎಡಗಡೆ ಆ ಸ್ಥಳಕ್ಕೆ ಬಂದು ಊದ್ಗಡಿ ಬೆಳಿಗ್ಗೆ ಊದ್ಗಡಿ ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡ್ಬಿಟ್ಟು ಮಂಗಳಾರತಿ ಮಾಡಿ ಸಾಕು ಈಗ ತುಂಬಾ ಸೈಲೆಂಟ್ ಆಗಿ ಅತ್ತಗೆ ತಗೊಂಡು ಸುಮ್ಮನೆ ಹಂಗೆ ಬಾಯ್ಬಿಟ್ಟು ಮಾತಾಡ್ಬೇಕು, ಬಾಯಿ ಕಟ್ಟಾಕವ್ರೆ ಅದು ಇದು ಅವೆಲ್ಲ ನಮಗೆ ಮಾತಾಡಂಗಿಲ್ಲ ನೀನು ನನ್ ಜೊತೆ ಮಾತಾಡಿಲ್ಲ. ನೀವು ಯಾಕೆ ಮಾತಾಡ್ತೀರಾ? ಯಾರು ಏನು ಬಂದಿರೋದು ಬಿಡ್ಬೇಕು ಯಾರು ನಾನ್ ಬರ್ಬೇಕಾ? ಇವಾಗ ಆಂಟಿ ಮನೆಲ್ಲ ಬಂದಿತ್ತು. ಏನು ನಾವು ಮಾಡೋದ ಏನಂತ ಹೇಳ್ಬೇಕು ನಮಗೆ ಬಾಯ್ ಬಿಡು ಏನು ಹೇಳ್ಬೇಕಲ್ಲ ಗೊತ್ತಾಗಬೇಕಲ್ಲ ಹೇಳ್ಬೇಕು ಅಲ್ಲ ನನಗೆ ಗೊತ್ತಾಗ್ಬೇಕಲ್ವಾ ನಾನು ಯಾವ ದೇವ್ರಿಗೆ ಹೋಗಿ ಏನು ಮಾಡಿಲ್ಲ ಊರಿಗೆ ಮಾತಾಡಿ ಫಸ್ಟ್ ಬಾಯ್ ಬಿಡ್ತೀನಿ ನನಗೆ ಮಾಡ್ಬೇಕು ಇವಾಗ ಮತ್ತೆ ಹೇಳ್ಬೇಕು ನೀವಲ್ಲಡ ಮತ್ತೆ ನಿಮಗೆ ಹೇಳ್ತಿರೋದು ನಿಮ್ಮನ್ನ ಕಾರಣ ಹೇಳ್ತಿರೋದು ಹೇಳ್ಬೇಕು ನಾನು ಏನ್ ಮಾಡಿದ್ದೀನಿ ಜೀವನ ಹೇಳ ಬೆತ್ತೆ ಇಟ್ಕೊಂಡಿರತ್ತೇನ ನಾವು ದಯ್ಯ ಕುಣ್ಸಕ್ ಬಂದಿಲ್ಲ ದೇವ್ರ ಆಯ್ತಾ ಕರೆಕ್ಟ್ ನೋಡಿ ಕೊಡು ದಯ್ಯ ಕುಣ್ಸಕ್ ನಾನ್ ಬಂದಿಲ್ಲ ಇಲ್ಲಿ ಆಯ್ತಾ ಕರೆಕ್ಟ್ ಯಾರ ದೇವ್ರು ಹೇಳು
ಜಲ್ದಿ ಇಳಿಸ್ಬೇಕು. ಬಾಯ್ ಬಿಡು. ಬಾಯ್ ಬಿಟ್ಟು ಹೇಳ್ಬೇಕು. 10 11 ಜನ ಇಲ್ಲ ನಾವು ಗೊಂಬೆ ಕುಣ್ಸಕ್ ಬಂದಿಲ್ಲ, ನಾವ್ ಹೇಳೋದ್ ಕೇಳ್ಕೋಬೇಕು. ಇಲ್ಲ ಬಾಯ್ ಬಿಟ್ಟು ಹೇಳ್ಬೇಕು. ಬಾಯ್ ಬಿಟ್ಟು ಹೇಳ್ಬೇಕು. 11 ಜನ ಗಂಡಸರು. ನನ್ ಜೊತೆ ರೇಗಾಡಕ್ಕಾಗಲ್ಲ, ನನ್ ಜೊತೆ ರೇಗಾಡಕ್ಕಾಗಲ್ಲ. ಹಿಂದಕ್ಕೋಗು. ಯಾರ ಜೊತೆ ರೇಗಾಡ್ತದೆ? ಬಾಯ್ ಕಟ್ಟಕ್ಕವ್ರ ಮತ್ತೆ ಕಿರ್ಚಕ್ ಬಾಯ್ ಬತ್ತೈತೆ, ಇದ ಮಾತಾಡ ಐ ಅನ್ನಕ್ ಬಾಯ್ ಬತ್ತೈತೆ, ಈ ಮಾತಾಡಕ್ ಬಾಯ್ ಬತ್ತಲ್ವಾ? ನೀನೇ ಕೇಳು. ಸುಮ್ನಿರಿ ನೀನ್ ಬೇರೆ ತರ ಅರ್ಥ ಮಾಡ್ತಿದ್ಯಾ? ಅಲ್ಲ ಪ್ರಧಾನಿ ಕರ್ಬಿಟ್ಟು ಹಂಗೆ ಕೇಳಿಲ್ಲ. ಈ 3 ಜನ ಕರ್ಬಿಟ್ಟು ಕೇಳ್ತು ನೀವು ಹೋದ್ಮೇಲೆ 3 ಜನ ಕರ್ ಕೇಳ್ತು. ಎಲ್ಲರೂ ಇದ್ದಾರೆ ನೋಡಿ. ನಮ್ಮ ಆಂಟಿ, ನಮ್ಮ ಅತ್ತೆ, ನಮ್ಮ ಇವರೆಲ್ಲ ಫುಲ್ಲು ನಮ್ಮ ಫ್ಯಾಮಿಲಿ. ನಮ್ಮ ಅಣ್ಣಂದರು ಎಂತರು ಅಂದರೆ ನಮ್ಮ ಅತ್ತಿಗೆರು, ತಮ್ಮನ ಹೆಂಡ್ತಿದ್ದಾಳೆ, ನನ್ನ ತಂಗಿದಿಬ್ಬರು ಇದ್ದಾರೆ. ಎಲ್ಲರೂ ಏನೇನೋ ಸ್ಟೋರಿ ಹೇಳ್ಕೊಂಡು ಖುಷಿಯಲ್ಲಿ ಮಾತಾಡೋದು ಫುಲ್ಲು ಖುಷಿ. ಅಂದರೆ ಎಲ್ಲರೂ ಬರ್ತಾರೆ ಅಂದರೆ ಏನಾದರೂ ನೆಪ ಹಾಕಾದರೂ ಹೋಗ್ಬಿಡೋಣ ಅನಿಸುತ್ತೆ. ನೀವು ಆಂಟಿ ಏನೇನೋ ಹೇಳ್ತಿತ್ತು, ಅವ್ರು ಹಿಂಗೆ ಇವರು ಆ ಥರ ಮಾಡ್ತಿದ್ರು ಅಂತ ಅದನ್ನೇ ಕೇಳ್ಕೊಂಡು ನಗ್ತಾ ಇದ್ವಿ ಎಲ್ಲರೂ. ಅವತ್ತು 2-2:30 ಮಲಗಿದ್ದೀವಿ ಅನಿಸುತ್ತೆ ನಾವು. ಅಷ್ಟೋ ತನಕ ನಾವು ಎಲ್ಲೇ ಹೋದ್ರೂ ಫಂಕ್ಷನ್ಸ್ ಇದ್ದರೆ ನಾವು ನಿದ್ದೆನೇ ಮಾಡಲ್ಲ. ದೇವರೆಲ್ಲ ಮನೆಗೆಲ್ಲ ತುಂಬಿಸಿ ಬಂದು ಸ್ವಲ್ಪ ಹೊತ್ತು ಕಳ್ಳ ಪೊಲೀಸ್ನ ಆಟ ಆಡಿ ಎಲ್ಲರೂ ಖುಷಿಯಿಂದ ಮಾತಾಡ್ತಾ ಕೂತಿದ್ವಿ. ಎಲ್ಲರೂ ಖುಷಿಯಿಂದ ಮಾತಾಡ್ತಿದ್ವಿ. ನಮ್ಮ ವೀಣಾ ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ವಿ. ಅದಕ್ಕೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಆಂಟಿ ನೋಡಿಬಿಟ್ಟು ಆಗ್ತಾ ಇರಲಿಲ್ಲ ಅಂತ, ಹುಷಾರಿರಲಿಲ್ಲ ಅಂತ ನಮ್ಮ ಮನೆಯ ಮಲ್ಕೊಂಡು ಇನ್ನೂ ಕಮ್ಮಿ ಮಾಡ್ತಾಯಿದ್ದೆ. ನಾವೆಲ್ಲ ಕೇಳ್ತಿದ್ವಿ. ಅವ್ನು ಹಾಸ್ಪಿಟ್ಲ್ ಬಗ್ಗೆ ಏನೇನೋ ಹೇಳ್ತಾ ಇದ್ದ. ಅವ್ನು ನರ್ಸಿಂಗ್ ಮಾಡಲಿ ಅಂತ ತಂಗಿದ್ರು. ಅದಕ್ಕೋಸ್ಕರ ಅವಳು ಹೇಳಿದ್ರು. ಅವನು ಹೇಳ್ತಿರ್ಲಿಲ್ಲ, ಇವ್ರಿಗೆ ಹೇಳಿದ್ರು. ಅವನು ಹೇಳ್ತಿರ್ಲಿಲ್ಲ. ನರ್ಸಿಂಗ್ ಮಾಡಿಲ್ಲ ಏನು ಮಟ್ಟಂಗಿದ್ರಲ್ಲಿ ಅವನು ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ರು ಹೀಗಾಗಿ ಆಂಟಿ ಹೇಳಿದ್ರು. ಅದಕ್ಕೆ ನಾವು ಮಾತಾಡ್ತಿದ್ವಿ. ತುಂಬ ಹ್ಯಾಪಿ ಮೂಮೆಂಟ್ ಅಂತ ಹೇಳೋದು. ತುಂಬ ಖುಷಿಯಲ್ಲಿದ್ದರು ಎಲ್ಲರೂ. ಹೀಗೆ ಇನ್ನೂ ಮನೆಗೆ ಹೋಗೋದು ಎಷ್ಟು ಬೇಜಾರಾಗ್ತಿತ್ತು. ಎಲ್ಲರೂ ಒಟ್ಟಿಗೆ ಇದ್ದಾಗ. 2 ಜೊತೆಲಿ ಎಲ್ಲರೂ ಬೆಳೆದು. 2 ವರ್ಷದಿಂದ 3 ವರ್ಷದಿಂದ 4 ವರ್ಷದಿಂದ 5 ವರ್ಷದಿಂದ 6 ವರ್ಷದಿಂದ 7 ವರ್ಷದಿಂದ 8 ವರ್ಷದಿಂದ 9 ವರ್ಷದಿಂದ 10 ವರ್ಷದಿಂದ 11 ವರ್ಷದಿಂದ 12 ವರ್ಷದಿಂದ 13 ವರ್ಷದಿಂದ 14 ವರ್ಷದಿಂದ 15 ವರ್ಷದಿಂದ 16 ವರ್ಷದಿಂದ 17 ವರ್ಷದಿಂದ 18 ವರ್ಷದಿಂದ 19 ವರ್ಷದಿಂದ 20 ವರ್ಷದಿಂದ 21 ವರ್ಷದಿಂದ 22 ವರ್ಷದಿಂದ 23 ವರ್ಷದಿಂದ 24 ವರ್ಷದಿಂದ 25 ವರ್ಷದಿಂದ 26 ವರ್ಷದಿಂದ 27 ವರ್ಷದಿಂದ 28 ವರ್ಷದಿಂದ 29 ವರ್ಷದಿಂದ 30 ವರ್ಷದಿಂದ 31 ವರ್ಷದಿಂದ 32 ವರ್ಷದಿಂದ 33 ವರ್ಷದಿಂದ 34 ವರ್ಷದಿಂದ 35 ವರ್ಷದಿಂದ 36 ವರ್ಷದಿಂದ 37 ವರ್ಷದಿಂದ 38 ವರ್ಷದಿಂದ 39 ವರ್ಷದಿಂದ 40 ವರ್ಷದಿಂದ 41 ವರ್ಷದಿಂದ 42 ವರ್ಷದಿಂದ 43 ವರ್ಷದಿಂದ 44 ವರ್ಷದಿಂದ 45 ವರ್ಷದಿಂದ 46 ವರ್ಷದಿಂದ 47 ವರ್ಷದಿಂದ 48 ವರ್ಷದಿಂದ 49 ವರ್ಷದಿಂದ 50 ವರ್ಷದಿಂದ 51 ವರ್ಷದಿಂದ 52 ವರ್ಷದಿಂದ 53 ವರ್ಷದಿಂದ 54 ವರ್ಷದಿಂದ 55 ವರ್ಷದಿಂದ 56 ವರ್ಷದಿಂದ 57 ವರ್ಷದಿಂದ 58 ವರ್ಷದಿಂದ 59 ವರ್ಷದಿಂದ 60 ವರ್ಷದಿಂದ 61 ವರ್ಷದಿಂದ 62 ವರ್ಷದಿಂದ 63 ವರ್ಷದಿಂದ 64 ವರ್ಷದಿಂದ 65 ವರ್ಷದಿಂದ 66 ವರ್ಷದಿಂದ 67 ವರ್ಷದಿಂದ 68 ವರ್ಷದಿಂದ 69 ವರ್ಷದಿಂದ 70 ವರ್ಷದಿಂದ 71 ವರ್ಷದಿಂದ 72 ವರ್ಷದಿಂದ 73 ವರ್ಷದಿಂದ 74 ವರ್ಷದಿಂದ 75
ಇವರಿಬ್ಬರು ಭಾಳ ಡೀಪಾಗಿ ಡಿಸ್ಕಸ್ ಮಾಡ್ತಾಯಿದ್ರು ನೋಡಿ. 1 ವಾರಲ್ಲಿ ರೊಟ್ಟಿ ತಿಂತಿದ್ದಾರೆ. ಊಟ ಮಾಡಿ ಮತ್ತೆ ಎದ್ದು ಮಲಗಿ ಮತ್ತೆ 1 ವಾರಲ್ಲಿ ಮಲಗಿಲ್ಲ ಇವರು, ರೊಟ್ಟಿನ ತಿಂತಾಯಿದ್ದಾರೆ. ಇಬ್ಬರು ನೆಗಾಡ್ತಿದ್ರು. ಅವ್ರಿಗೆ ವಿಡಿಯೋ ಮಾಡ್ಕೊತಿರೋದೇ ಗೊತ್ತಿರಲಿಲ್ಲ. ಆಮೇಲೆ ಇಬ್ಬರು ನಗ್ತಾ ಕೂತಿದ್ರು. 1 ವಾರಲ್ಲಿ ರೊಟ್ಟಿ ತಿಂತಿದ್ದೀರ ಅಂತ ರೇಗಿಸ್ತಾರೆ. ಅಲ್ಲ ಆಚೆಲೆ 2 ಗಂಟೆವರೆಗೆ ಮಾತಾಡಿತ್ತು. ಆಚೆ ಕಡೆ ಸೋಮ ಅವರು ಮತ್ತು ಎಲ್ಲರೂ ಬೆಳಗ್ಗೆ ಎದ್ದು ತಿಂಡಿ ತಿಂದು ರೆಡಿಯಾಗಿ ನೋಡಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇವಳು ನಮ್ಮ ತಮ್ಮನ ಹೆಂಡತಿ, ಇವಳು ನಮ್ಮ ಅಣ್ಣನ ಹೆಂಡತಿ ಅರ್ಚನಾ, ತೇಜ ಅಂತ. ಇವರು ಎಲ್ಲರಿಗೂ ತರಕಾರಿ ಇದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾಯಿದ್ರು. ಮಟನ್ ಮತ್ತು ಚಿಕನ್ನು ಇದು ಮಾಡೋದಕ್ಕೆ ಅಂತ ನಾವು ಊರಿಗೆ ಹೋಗ್ಬೇಕು ಅಂತ ಹೊರಡ್ತಾ ಇದ್ವಿ. ಆದರೆ ನಮ್ಮನ್ನು ಕಳಿಸ್ತಿರ್ಲಿಲ್ಲ ಅವರು. ಎಷ್ಟೇ ಹೋಗಬೇಕು ಅಂದರೂ ಕಳಿಸ್ತಿರ್ಲಿಲ್ಲ. ನೀವು ಊಟ ಒಂದು ಹೋಗಲೇಬೇಕು ಅಂತ ಪರ್ಸು ಬ್ಯಾಗು ಎಲ್ಲ ಫೋನೆಲ್ಲ ಕಿತ್ಕೊಂಡು ಹೋಗಿಸ್ಕೊಂಡು ಇಟ್ಕೊತಾಯಿದ್ರು. ಇವರಿಬ್ಬರು ಈರುಳ್ಳಿನ ಹೆಚ್ಚಿದ್ಲು, ಇವಳು ಇಬ್ಬರೂ ಕೂಡ ಕೂತ್ಕೊಂಡು. ಆಮೇಲೆಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ನೋಡಿ. ಮಧ್ಯಾಹ್ನ ಆಯಿತು ಅಷ್ಟೊತ್ತಿಗೆ. ನಾವು ಊರಿಗೆ ಹೋಗ್ಬೇಕಿತ್ತಲ್ಲ, ನಾನು ನವೀಣ ನಮ್ಮ ಆಂಟಿ ಅವರಿಬ್ಬರು ಮಕ್ಕಳು, ನನ್ನ ಮಗಳೂ ಬಂದಿದ್ಲು. ಅದಕ್ಕೋಸ್ಕರ ಊಟ ಮಾಡ್ತಾಯಿದ್ದೀವಿ. ನಾನು ಮಟನ್ ಏನು ತಿನ್ನಲ್ಲ, ಚಿಕನ್ ಮಾತ್ರ ತಿನ್ನೋದು. ಅವರೆಲ್ಲ ತಿಂತಾರೆ. ಟೈಮ್ ಆಗಿತ್ತು, ಬೇಗ ಅವ್ರು ಕಳಿಸ್ತಾನೆ ಇರಲಿಲ್ಲ ಎಷ್ಟು ಕೇಳಿದ್ರು ಕೂಡ. ಆಮೇಲೆ ಹೆಂಗೋ ಒಪ್ಪಿಸಿ ಏನೇನೋ ಮಾಡಿ ಊಟ ಮಾಡ್ಕೊಂಡು ಹೋಗೋದು ಅಂತ ಎಲ್ಲರೂ ರೆಡಿಯಾಗಿ ಊಟ ಮಾಡ್ತಾಯಿದ್ದೀವಿ ನೋಡಿ. ಇದು ಚಿಕನ್ ಗ್ರೇವಿ. ನನ್ನ ಮಗಳು ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಅವಳಿಗೆ ಒಂದಾದರೂ ಅವಳು ತಿನ್ನೋದೇ ಕಡಿಮೆ. ಅದಕ್ಕೋಸ್ಕರ ಅವಳಿಗೆ ಒಂದೇ ಹಾಕ್ತಿರೋದು. ತುಂಬಾ ನಮ್ಮ ಅಣ್ಣ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದ, ಚೆನ್ನಾಗಿತ್ತು ನೋಡಿ. ಅವಳು ನನ್ನ ತಂಗಿ ಅರ್ಚನಾ, ಅವಳು ಊಟ ಮಾಡ್ತಾ ಇದ್ದಾಳೆ ಬಡಿಸ್ಕೊಂಡು. ಎಲ್ಲರೂ ಮಟನ್ ಬೇಡ ಚಿಕನ್ ಸಾಕು ಅಂತಿದ್ರು. ಕೆಲವರು ಮಟನ್ ತಿಂತಿದ್ರು. ನಮ್ಮದು ಎಲ್ಲ ಊಟ ಮಾಡ್ತಾಯಿದ್ದೀವಿ ನೋಡಿ. ನಮ್ಮದು ಊಟ ಮುಗಿಸಿ ಬಂದ್ವಿ. ಇವರು ಹೊರಗಡೆ ಊಟ ಹಾಕ್ಕೊಟ್ಟಿದ್ರು. ಅವರು ಎಲ್ಲ ಫ್ಯಾಮಿಲಿಯವರು ಬಂದು ಊಟ ಮಾಡ್ತಾಯಿದ್ರು. ಅವ್ರ ಮನೇಲಿ ಮಟನ್ ಚಿಕನ್ ಎಲ್ಲ ಮಾಡಿದರು. ಇವರೆಲ್ಲ ಫುಲ್ಲು ನಮ್ಮ ಫ್ಯಾಮಿಲಿಯವರು ನೋಡಿ ಊಟ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದರು. ನಂದು ಊಟ ಆಗಿತ್ತು, ಇವರೆಲ್ಲ ಊಟ ಮಾಡ್ತಾಯಿದ್ರು. ನಾನು ಎದ್ದಿದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ. ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ಯಾರ್ಯಾರಿಗೆ ನಮ್ಮ ವೀಡಿಯೋಸ್ಗಳ ಇಷ್ಟ ಆಯಿತು ಪ್ಲೀಸ್ ಅರ್ಪಿತಾ ದಿಲೀಪ್ ಕೂಡ ವಿಲೇಜ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.